ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಸರ್ DDP ಇಲ್ಲದೆ ಇದ್ದಾಗ ನೀವು ಸ್ವಸ್ತಿಕ್ ಚಿಕಾರ ಫಸ್ಟ್ ಚೂಸ್ ಮಾಡಿದ್ದೀರಾ, ಆಪ್ಷನ್ ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ಅವ್ರನ್ನ ಆಡಿಸ್ತೀರಾ, ಮಯಾಂಕ್ ಅಗರ್ವಾಲ್ನ ಆಡಿಸ್ತೀರಾ? ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಅಲ್ವಾ ಇದು? ಯಾರೋ ಒಬ್ರು ಕೇಳ್ತಾರೆ, ಬಟ್ ಆದ್ರೂ ಕೂಡ ನನ್ನ ಒಂದು ಕ್ರಿಕೆಟಿಂಗ್ ನಾಲೆಜ್ ಇಂದ ಎಕ್ಸ್ಪ್ಲೈನ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಸ್ಮ್ಯಾಟ್ ಅಲ್ಲಿ 4 ಮ್ಯಾಚ್ ಆಡಿದ್ದಾರೆ, ಸ್ವಸ್ತಿಕ್ ಚಿಕಾರ ಏನು ಧಮಾಕ ಮಾಡಿಲ್ಲ. UPಗೆ ಆಡ್ತಾ ಫಸ್ಟ್ ಅವ್ರು ಡೊಮೆಸ್ಟಿಕ್ ಕ್ರಿಕೆಟ್ ಅಂದ್ರೆ UP ಪ್ರೀಮಿಯರ್ ಲೀಗಲ್ ಚೆನ್ನಾಗಿ ಆಡಿದ್ದಾರೆ ಅಂತ ಆಕ್ಷನ್ ಅಲ್ಲಿ ಒಂದು ಹಂತಕ್ಕೆ ಹಾಟ್ ಪ್ರಾಪರ್ಟಿ ಆದ್ರು. ಓಕೆನಾ? ಸ್ವಸ್ತಿಕ್ ಚಿಕಾರ ನ್ಯೂ ಬಾಲ್ ಆಡೋ ಕೇಪಬಿಲಿಟಿ ಇದೆಯಾ? ಆಮೇಲೆ ನಂಬರ್ 3 ಇಲ್ಲಿ ಯಾವ ಪಾತ್ರ ಕೊಟ್ಟಿದ್ರು DDPಗೆ, ಆ ಪಾತ್ರ ವಹಿಸಕ್ಕಾಗ. ನನ್ಗೆ ಅನ್ಸುತ್ತೆ ಸ್ವಸ್ತಿಕ್ ಚಿಕಾರ ಇಸ್ ಮೋರ್ ಆಫ್ ಎ ಲೇಟ್ ಆರ್ಡರ್ ಬ್ಯಾಟರ್, ಅಂದ್ರೆ 5-6 ಅಲ್ಲಿ ಬಂದು ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡುವಂತ ಒಬ್ಬ ಪ್ಲೇಯರು ಅಂತ ನನಗನ್ನಿಸ್ತಾ ಇದೆ. ಸೊ ಹಾಗಾಗಿ ಸ್ವಸ್ತಿಕ್ ಚಿಕಾರ ನಾಳೆ ಸ್ಟ್ರೈಟ್ ಅವೇ DDPಗೆ ರಿಪ್ಲೇಸ್ಮೆಂಟ್ ಆಗದೆ ಇದ್ರು ಮಾಯಾಂಕ್ ಆದ್ರೆ ನಂಗೆ ಆಶ್ಚರ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ರೋಲ್ DDP ಮಾಡ್ತಾ ಇದ್ದಂತ ರೋಲ್ಗೆ ಬೇಕಾಗಿರೋದು ಯಾರು ಅಂದ್ರೆ ಅದು ಮಯಾಂಕ್ ಅಗರ್ವಾಲ್. ಫಾರ್ ಎಕ್ಸಾಂಪಲ್, ಸ್ವಸ್ತಿಕ್ ಚಿಕಾರ ಈ ಒಂದು ಕೆಲಸನ ಮಾಡ್ತಾರೆ ಅಂತ ಭರವಸೆ ಇದ್ದಿದ್ರೆ ಟೀಮ್ ಮ್ಯಾನೇಜ್ಮೆಂಟ್ಗೆ, ಅವರು ರಿಪ್ಲೇಸ್ಮೆಂಟ್ ಪ್ಲೇಯರ್ನ ಸ್ವಲ್ಪ ಆರಾಮಾಗಿ ತಗೋಬೋದಾಗಿತ್ತು, ಡಿಲೇಡ್ ಆಗಿ ತಗೋಬೋದಾಗಿತ್ತು, ಅಥವಾ ತಗೊಳ್ಳೇ ಇರ್ಬೋದಾಗಿತ್ತು. ಬಟ್ ಈ ಹಂತದಲ್ಲಿ ಅರ್ಜೆಂಟ್ ಆಗಿ ನಮಗೆ ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿದ್ರೆ ಮೇ ಬಿ ಚಿಕಾರ ಆ ಪಾತ್ರಕ್ಕೆ ಕರೆಕ್ಟ್ ಪರ್ಸನ್ ಅಲ್ಲ. ಸೊ ಈ ಲೆಕ್ಕಾಚಾರದಲ್ಲಿ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ. ಓಕೆ.